ಸಿದ್ದರಾಮಯ್ಯ ಅವರು ಮಾಡಿಸ್ತಾ ಇದ್ದಾರೆ ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಯಾರೋ ಒಬ್ಬ ವ್ಯಕ್ತಿಯ ಕುಮ್ಮಕ್ಲಿಂತರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಏನು ಸರ್ ಇದು? ಈಗ ಇದರಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದೆಯಾ ಷಡ್ಯಂತ್ರ ಇದೆ ಅಂತ? ಒಂದು ಮಾತು ಹೇಳಿದಾರ ಇವರು? ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಬೇಡ ಅಂದರು, ಕುಂಭಮೇಳಕ್ಕೆ ಹೋದರು. ಮೋದಿ ಭೇಟಿ ಮಾಡಬೇಡ ಮೋದಿ ಇವರು ಮ್ಯಾನೇಜ್ ಮಾಡ್ತಾವ್ರೆ ಇವರು ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯನ ಬಾಯಲ್ಲಿ ಇದು ಷಡ್ಯಂತ್ರ ಅಂತ ಬಂದಿದೆಯಾ? ಇದನ್ನು ನೇಮಕ ಮಾಡಿದ್ಯಾರು? ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ನೇಮಕ ಮಾಡಿರೋದು ಅವರೇ. ಷಡ್ಯಂತ್ರ ಐತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಕಾಂಗ್ರೆಸ್ಸಲ್ಲೇ ಒಡಕು, ಒಂದು ಹಿಂದೂ ವಿರೋಧಿ ಗ್ಯಾಂಗು, ಒಂದು ಹಿಂದೂ ಪರವಾದಂಥ ಗ್ಯಾಂಗು. ಸಿದ್ದರಾಮಯ್ಯ 100% ಇದರಲ್ಲಿ ಡೌಟೇ ಇಲ್ಲ. ಸಿದ್ದರಾಮಯ್ಯನವ್ರ ಪಾತ್ರ 100% ಕಾಣ್ತಾ ಇದೆ. ಇಲ್ಲ ಅಂದರೆ ಯಾವನೋ ದಾರಿಯಾಗಿ ಹೋಗೋನು ಕೊಟ್ಟರೆ ಏನೇ ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸವರೇ ಅರ್ಜಿ ಹಾಕಿರೋದು ಕೋರ್ಟ್ಗೆ. ನೀವು ತಿಳ್ಕೊಂಡಿದ್ರೆ ಅವನು ಅರ್ಜಿ ಹಾಕಿದ್ದಾನೆ ಅಲ್ಲ, ಪೊಲೀಸವರೇ ಅರ್ಜಿ ಹಾಕಿರೋದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ. ಎಷ್ಟು ದುರಾದೃಷ್ಟ ನೋಡಿ. ಎಲ್ಲ ಕೇಸ್ಗೂ ಹಿಂಗೆ ಮಾಡ್ತಾರೆ ಇವರು. ಏನು ಸಾವಿರಾರು ರೇಪ್ಗಳಾಗ್ಬಿಟ್ಟಿದೆ, ಸಾವಿರಾರು ಹೆಣ್ಣುಗಳು ಉಣ್ಬೇಕು. ಎಲ್ಲಪ್ಪ ಒಂದು ಸಿಕ್ಕಿಲ್ಲ, ಇದುವರೆಗೂ ಒಂದು ಸಿಕ್ಕಿಲ್ಲ. ಏನು 20 ಅಡಿ? ನಾನು ಹೇಳ್ತಾ ಇದ್ದೀನಿ, ನೀವು 20 ಅಡಿ 30 ಅಡಿ ಹೋಗ್ಬೇಡಿ, ಒಂದೇ ಸರಿ ಒಂದು 100 ಅಡಿಗೆ ಹೋಗ್ಬಿಡಿ. ಏನೇನವ ಎಲ್ಲ ಹುಡುಕ್ಬಿಡಿ. ನಿಮ್ಗೆ ಜ್ಞಾನ ಇಲ್ಲ. ಪೊಲೀಸವ್ರನ್ನ ಹಾಳು ಮಾಡಿಬಿಟ್ಟಿದ್ದೀರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ. ಮಾಡಿ, ಏನು ತನಿಖೆನು ಬೇಕಾದರೂ ಮಾಡಿ. ಈ ಥರ ಧರ್ಮಸ್ಥಳವನ್ನು ಅಪಚಾರ ಮಾಡುವಂಥ ಈ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ಗೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ಬೇಕು. ಗೃಹ ಸಚಿವರು ನಾಳೆ ಸದನದಲ್ಲಿ ಇದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀರಿ. ಇದಕ್ಕೆ ಯಾವುದೇ ರಾಜಕಾರಣ ಮಾಡಬಾರ್ದು ರೀ. ರಾಜಕಾರಣ ಮಾಡಿದವ್ರು ಯಾರು? ನೀವು ತಾನೇ. ಜನ ಕೇಳಿದ್ರಂದ್ರ ಧರ್ಮಸ್ಥಳ ತನಿಖೆ ಮಾಡಿ ಅಂತ ಯಾರು ಜನ ಕೇಳಿದರು? ಯಾರೋ ಕಮ್ಯುನಿಸ್ಟವ್ರು ಬಂದು ಕೇಳಿದರು. ಕೇರಳದ ಸರ್ಕಾರ ಕೇಳಿತ್ತು. ನಿಮಗೂ ಕೇರಳ ಸರ್ಕಾರಕ್ಕೆ ಏನು ಸಂಬಂಧ? ಕರ್ನಾಟಕ ಜನ ಯಾರನ್ನ ಬಂದು ಕೇಳಿದ್ರಾ?